ಹಬ್ಬಕ್ಕೆ ಫಂಕ್ಷನ್ಸ್ಗೆಲ್ಲ ಮನೆಯಲ್ಲೇ ಬೇಳೆ ಒಬ್ಬಟ್ಟು ಹೆಂಗೆ ಮಾಡೋದಂತ ನೋಡೋಣ ಬನ್ನಿ. ಸಾಫ್ಟ್ಗೆ ತೆಳ್ಳಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಎಷ್ಟೆಷ್ಟು ಹಾಕಬೇಕು ಅಂತ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ. ಇವಾಗ ಒಂದು ಪಾತ್ರೆಯಲ್ಲಿ ಕುದಿಯೋಕ್ಕೆ ನೀರು ಇಟ್ಕೊಂಡಿದ್ದೀನಿ. ಇದಕ್ಕೆ ತೊಗರಿಬೇಳೆ ತೊಳ್ಕೊಂಡು ಅದಕ್ಕೆ ಹಾಕ್ಕೊಳ್ಳೋಣ. ಇಲ್ಲಿ 1 kg ತೊಗರಿಬೇಳೆ ತೊಗೊಂಡ್ರೆ 1 kg ಬೆಲ್ಲ ತೊಗೊಳ್ಬೇಕು. ನಿಮ್ಗೆ ಸ್ವೀಟ್ ಸ್ವಲ್ಪ ಕಡಿಮೆ ಬೇಕು ಅಂದರೆ ಒಂದು 3/4 kg ತೊಗೊಳ್ಳಿ. 1 kg ಮೈದಾನ ಕಣ್ಕ ಮಾಡ್ಕೊಳ್ಳೋಣ. ಇವಾಗ 1 kg ಮೈದಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಕಣ್ಕ ತುಂಬ ಸಾಫ್ಟಾಗಿರಬೇಕು. ಹಂಗೆ ಕಲಿಸ್ತಾ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೊಳ್ಳಿ. ಇಲ್ಲಿ ಬೇಳೆ ಬೇಯ್ತಾ ಇದೆ. ಅದು ಬೇಯ್ತಿರ್ಬೇಕಾದ್ರೆ ಅದು ನೊರೆ ಬರುತ್ತೆ, ಅದನ್ನ ತೆಗೆದು ಸೈಡ್ಗೆ ಹಾಕ್ಕೊಳ್ಳಿ. ಇವಾಗ ಬೇಳೆ ಹೇಗೆ ಬೆಂದಿದೆಯೋ ಇಲ್ವೋ, ಇಲ್ಲ ಸರಿಯಾಗಿ ಅದಕ್ಕೆ ಹೆಂಗೆ ಬೆಂದಿದೆ ಅಂತ ಗೊತ್ತಾಗಬೇಕಂದ್ರೆ ಒಂದು ಬೇಳೆನ ತಗೊಂಡು ಕೈಯಲ್ಲಿ ಪ್ರೆಸ್ ಮಾಡಿ ನೋಡಿ, ಅದು ಪೌಡರ್ ಥರ ಆಗಬೇಕು. ಆವಾಗ ಬೇಳೆ ಸರಿಯಾಗಿ ಬೆಂದಿದೆ ಅಂತ ಅರ್ಥ. ಸೊ ಇವಾಗ ಬೇಳೆ ಬೆಂದಿದ್ದಾದಮೇಲೆ ಅದರ ನೀರನ್ನ ಬೇಳೆನ ಸಪ್ರೇಟ್ ಮಾಡ್ಕೊಳ್ಳೋಣ. ಬೇಳೆ ನೀರನ್ನ ಬಿಸಾಕಬೇಡಿ, ಒಬ್ಬಟ್ಟಿಗೆ ಬೇಳೆ ರಸಮ್ ಅಂತ ಮಾಡ್ತಾರೆ. ಇವಾಗ ಹೂರಣ ಮಾಡ್ಕೊಳ್ಳೋಣ. ಸೊ 1 kg ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅದನ್ನ ಪಾಕ ಥರ ಮಾಡ್ಕೊಳ್ಳೋಣ. ಸ್ವಲ್ಪ ಕರಗಿದ್ರೆ ಸಾಕು, ಗಟ್ಟಿ ಪಾಕ ಬೇಡ. ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲ ಎಲ್ಲ ಕರಗಕ್ಕೆ ಬಿಡೋಣ. ಅದನ್ನ ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಹೀಗೆ ಒಂದು ಕುದಿ ಬರೋವರೆಗೂ ಕಾಯಿಸಿದ್ರೆ ಸಾಕು, ಗಟ್ಟಿ ಪಾಕ ಏನು ಮಾಡೋದು ಬೇಡ. ನೋಡಿ, ಹಿಂಗೆ ನೊರೆ ಬಂದು ಒಂದು ಕುದಿ ಬಂದರೆ ಸಾಕು. ಇವಾಗ ಒಂದು 10 ಏಲಕ್ಕಿ ಹಾಕ್ಕೊಳ್ಳೋಣ. 1 ತೆಂಗಿನಕಾಯಿನ ತುರಿದಿಟ್ಕೊಂಡು ಇವಾಗ ಹಾಕ್ಕೊಳ್ಳೋಣ. ಇದು ತೆಂಗಿನಕಾಯಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕಾಯಿಸಿ. ಇವಾಗ ಹಸಿ ವಾಸನೆ ಹೋಗಿ ಒಂದು ಕುದಿ ಬರ್ತಾ ಇದೆ. ಇವಾಗ ಬೇಯಿಸಿಟ್ಕೊಂಡಿರೋ ಬೇಳೆ ಹಾಕ್ಕೊಳ್ಳೋಣ. ಬೇಳೆ ಏನು ಬೆಲ್ಲದ ಪಾಕದಲ್ಲೇ ಬೇಯಬೇಕು ಅಂತೇನಿಲ್ಲ, ಅದು ಸ್ವಲ್ಪ ಹೊಂದ್ಕೊಳ್ಳೋ ಹಂಗೆ ಕಲಸಿಟ್ಕೊಂಡ್ರೆ ಸಾಕು. ಬೇಳೆ ಬೇಯಿಸ್ಕೊಂಡಿರೋ ನೀರಲ್ಲಿ ಬೇಳೆ ರಸಮ್ ಹೆಂಗೆ ಮಾಡೋದು ಅಂತ ಮುಂದಿನ ವಿಡಿಯೋ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೊಟ್ಟಿರ್ತೀನಿ, ಇಲ್ಲ ಕಾರ್ಡ್ಸಲ್ಲೂ ಬರುತ್ತೆ, ಚೆಕ್ ಮಾಡಿ ನೋಡಿ. ತುಂಬ ರುಚಿಯಾಗಿರುತ್ತೆ. ಅನ್ನ ಸಾಂಬಾರು ಜೊತೆ, ಬೇಳೆ ಒಬ್ಬಟ್ಟು ಜೊತೆ ಅನ್ನ ಸಾಂಬಾರು ಇದ್ದರೆ ಒಂದ್ಸರಿ ಮಾಡಿ ನೋಡಿ. ಒಂದ್ಸರಿ ಮಾಡಿ ನೋಡಿದ್ರೆ ಮತ್ತೆ ಮಾಡ್ಕೊಡ್ತೀರಾ. ಇವಾಗ ಸ್ಟವ್ ಆಫ್ ಮಾಡಿ ಫ್ಯಾನ್ ಕೆಳಗಡೆ ಅಥವಾ ಸ್ವಲ್ಪ ಅದು ತಣ್ಣಗಾಗಕ್ಕೆ ಇಟ್ಕೊಳ್ಳೋಣ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋ ಅಷ್ಟು ತಣ್ಣಗಾದ್ಮೇಲೆ ಒಂದು ಸ್ವಲ್ಪನೇ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೀರು ಹಾಕೋಬೇಡಿ ಜಾಸ್ತಿ, ಅದರಲ್ಲಿರೋ ಬೆಲ್ಲದ ನೀರಲ್ಲೇ ರುಬ್ಕೊಳ್ಳಿ. ನಿಮ್ಗೆ ಹದ ಜಾಸ್ತಿ ಗಟ್ಟಿ ಆಯಿತು ಅಂದರೆ ಮಾತ್ರ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಜನ ಮಿಕ್ಸಿಯಲ್ಲೂ ರುಬ್ಕೊತಾರೆ, ಇನ್ನು ಸ್ವಲ್ಪ ಜನ ಕಲ್ಲಲ್ಲೂ ರುಬ್ಕೊತಾರೆ. ನಿಮ್ಗೆ ಯಾವ ಥರ ಈಸಿ ಅನಿಸುತ್ತೆ ಅದು ಹಂಗೆ ಮಾಡಿ. ಇವಾಗ ನೋಡಿ, ಇಷ್ಟು ಉಂಡೆ ಕಟ್ಟುವಷ್ಟು ಹದಕ್ಕಿದ್ರೆ ಸಾಕು ಪೂರ್ಣ. ಅಷ್ಟೊತ್ತಿಗೆ ಕಣ್ಕನೂ ಸ್ವಲ್ಪ ನೆಂದಿರುತ್ತೆ. ಸೊ ಇವಾಗ ಅದನ್ನು ಚಿಕ್ಕ ಚಿಕ್ಕ ಉಂಡೆ ಮಾಡಿಟ್ಕೊಳ್ಳೋಣ. ಒಬ್ಬಟ್ಟು ಮಾಡೋದು ನಿಮಗೆ ಗೊತ್ತೇ ಇರುತ್ತೆ ಅನ್ಕೊತೀನಿ. ಗೊತ್ತಿಲ್ಲದೆ ಇರೋರು, ಹೊಸದಾಗಿ ಕಲಿತಾ ಇರೋರು ನೋಡಿ, ಒಂದು ಬಟರ್ ಪೇಪರ್, ಬಾಳೆ ಎಲೆ ಅಥವಾ ಒಂದು ಕವರ್ ತೊಗೊಂಡು ಅದ್ರ ಮೇಲೆ ಎಣ್ಣೆ ಸವರ್ಕೊಂಡು ಸ್ವಲ್ಪ ಕಣ್ಕ ತೊಗೊಂಡು ದಪ್ಪದಾಗೆ ಒತ್ಕೊಳ್ಳಿ. ಅದ್ರ ಮೇಲೆ ಒಂದು ಉಂಡೆ ಹೂರ್ಣ ಇಟ್ಟು ಹಿಂಗೆ ಫೋಲ್ಡ್ ಮಾಡಿ, ರೌಂಡಾಗಿ ಫೋಲ್ಡ್ ಮಾಡಿ ಇಲ್ಲಿ ತೋರಿಸೋ ಥರ ಒತ್ಕೊಳ್ಳಿ. ನೀವು ಕೈಯಿಂದ ಡೈರೆಕ್ಟಾಗಿನೂ ತಟ್ಕೋಬೋದು, ಇಲ್ಲಾಂದರೆ ಒಂದು ಕವರ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ತಟ್ಕೊಳ್ಬೋದು.
ದಪ್ಪಗೆ ಬೇಕಂದರೆ ದಪ್ಪಗೆ ತಟ್ಕೊಳ್ಳಿ, ಇಲ್ಲ ತೆಳು ಬೇಕಂದರೆ ತೆಳುವಾಗಿ ತಟ್ಕೊಳ್ಳಿ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಕಾದಿರೋ ಹೆಂಚು ಮೇಲೆ ಹಾಕ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ಒಬ್ಬಟ್ಟನ್ನ ಸುಡಿ, ಅವಾಗ ತುಂಬ ಚೆನ್ನಾಗಿ ಬರುತ್ತೆ, ತಳ ಹಿಡಿದೆ. ಈ ಥರ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಬಿಸಿ ಬಿಸಿ ಒಬ್ಬಟ್ಟು ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಬ್ಬಟ್ಟು ಪಾನಕನೂ ಮಾಡ್ತಾರೆ. ಅದೇನಾದರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ಇವಾಗ ನೋಡಿ ಹೂರಣ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀವಿ ಅಂತ. ನೋಡಿದ್ರಲ್ವಾ ಮನೆಯಲ್ಲೇ ಬೇಳೆ ಒಬ್ಬಟ್ಟು ಹೆಂಗೆ ಮಾಡೋದು ಅಂತ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ.